ಜ್ಯೋತಿಯನ್ನ ನೆರವೇರಿಸ್ತಾ ಇದ್ದಾರೆ ಗಣ್ಯಮಾನರು. ಸೊ ಜ್ಯೋತಿಯನ್ನ ಬೆಳಗಿಸಿ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಲಾಗ್ತಾ ಇದೆ. ಬೇಕು 625ಕ್ಕೆ 595 ಮಾರ್ಕ್ಸ್ ನೊಂದಿಗೆ 95% ಸ್ಕೋರ್ ಮಾಡಿದ್ದಾರೆ. ಇನ್ನು ಕುಮಾರಿ ಕನ್ಯಾ ಜಿ ಪಾಟೀಲ್ ಅವರು 600ಕ್ಕೆ 585 ಅಂಕ ಪಡೆದು 98.17% ಪರ್ಸೆಂಟೇಜ್ ಇವರು ತೆಗೆದಿದ್ದಾರೆ. PU ಕಾಲೇಜಲ್ಲಿ ಈಗ ಅಭ್ಯಾಸ ಮಾಡ್ತಾ ಇದ್ದಾರೆ. ಅವರ ಪ್ರಜ್ಞಾವರ ಬದಲಾಗಿ ಅವರ ತಾಯಿಯವರು ಈ ಒಂದು ಸನ್ಮಾನವನ್ನ ಸ್ವೀಕರಿಸ್ತಾ ಇದ್ದಾರೆ. ಅಂಗನವಾಡಿ ಕಾರ್ಯಕರ್ತೆ ಅವರು ಅವರ ಮಗಳ ಒಂದು ಪರವಾಗಿ ಶ್ರೀಮತಿ ಶರಣಮ್ಮ ಕನ್ಯ ನಿವೇದಿಕೆ ಮೂಲಕ ಪ್ರತಿಯೊಬ್ಬರು ಕೂಡ ಅವರು ಬಾಯಿಪಾಠವಾಗಿ ಪಠಿಸಿರುವಂತಹ ಒಂದು ಸಂವಿಧಾನದ ಪೀಠಿಗೆಯನ್ನು ಪೀಠಿಗೆಯನ್ನ ಅವರು ನಮಗೆ ಓದಿ ಹೇಳಿದ್ದಾರೆ. ಸೊ ಅವ್ರಿಗೆ ಮತ್ತೊಮ್ಮೆ ನಾವೆಲ್ಲರೂ ಕೂಡ ಪುಟಾಣಿ ಮಕ್ಕಳಿಗೋಸ್ಕರ ಜೋರಾದ ಚಪ್ಪಾಳೆಯನ್ನ ತಟ್ಟಬೇಕು ಅಂತ ಕೇಳ್ಕೊತಾ ಇದ್ವಿ. ಮೂರ್ತಿ ಚಿಕ್ಕಿದಾರು ಕೀರ್ತಿ ದೊಡ್ಡದು ಅಂತ ಹೇಳ್ತಾರೆ. ಸೊ ಅದನ್ನ ಈ ಮಕ್ಕಳು ಈಗ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಸರ್ಕಾರಿ ಬಾಲಕಿಯರ ಬಾಲಮಂದಿರ ಕಲಬುರಗಿ ಸಂಸ್ಥೆಯಿಂದ ರಾಜ್ಯ ಮಹಿಳಾ ನಿಲಯಕ್ಕೆ ವರ್ಗಾವಣೆ ಆಗಿರ್ತಾರೆ. BA ವ್ಯಾಸಂಗ ಪೂರ್ಣ ಆಗಿರುತ್ತೆ. ಇಲಾಖೆ ವತಿಯಿಂದ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಕಲಬುರಗಿ ಗ್ರಾಮೀಣ ಯೋಜನೆ ನಂದೂರು ಹಾಗೂ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ಮತ್ತು ಮಾನ್ಯ AC ಮೇಡಮ್ ಅವರಿಗೂ ಕೂಡ ಮಾನ್ಯ ಮದನಾಯಕ್ ಸರ್ ಅವರಿಗೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಮಹಿಳೆಯರಿಗೆ ಒಂದು ಸಮಾನವಾದಂಥ ಈ ಸ್ಥಾನಮಾನ ಕೊಡಬೇಕು ಸಮಾಜದಲ್ಲಿ ಅಂದ್ಬಿಟ್ಟು ಹಿಂದೂ ಕೋಡ್ ಬಿಲ್ ಅಂತ ತರಲಿಕ್ಕೆ ಪ್ರಯತ್ನ ಪಟ್ಟರು. ಈ ಹಿಂದೂ ಕೋಡ್ ಬಿಲ್ಲಲ್ಲಿ ಮೊದಲೇ ಬಾರಿಗೆ ಪಾಸ್ ಆಗಿಲ್ಲ ಪಾರ್ಲಿಮೆಂಟ್ನಲ್ಲಿ, ಭಾಳ ಕಷ್ಟ ಆಯಿತು. ಇದರಲ್ಲಿ ಮಹಿಳೆಯರಿಗೆ ಅಂತರ್ಜಾತಿ ವಿವಾಹ ಮಾಡೋಕ್ಕೆ ಅವಕಾಶ ಇತ್ತು, ಮಕ್ಕಳಿಗೆ ದತ್ತು ತಗೊಳಕ್ಕೆ ಅವಕಾಶ ಇತ್ತು, ಗಂಡ ಕುಡ್ಕನ್ನ ಹೊಡಿತಾನೆ ಬಡಿತಾನೆ ಅಂದರೆ ಅವರಿಗೆ ಡೈವೋರ್ಸ್ ಮಾಡೋ ಹಕ್ಕನ್ನು ಅದರಲ್ಲಿತ್ತು. ಮುಂಚೆ ಮಹಿಳೆಯರಿಗೆ ಪಿತ್ರಾರ್ಜಿತ ಆಸ್ತಿನಲ್ಲಿ ಏನೂ ಪಾಲಿರ್ತಾ ಇರಲಿಲ್ಲ. ಏನಾದರೂ ಹೆಣ್ಮಕ್ಳಿದ್ರೆ ಅವ್ರಿಗೆ ಮದುವೆ ಮಾಡಿದ್ರೆ ಗಂಡನ ಮನೆಗೆ ಸೇರ್ಬೇಕಷ್ಟೆ, ಅದಾದ್ಮೇಲೆ ಅವ್ರ ಜವಾಬ್ದಾರಿ. ಪಿತ್ರಾರ್ಜಿತ ಆಸ್ತಿಗೆ ಹಕ್ಕಿರಲಿಲ್ಲ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಹಕ್ಕನ್ನು ಇವತ್ತು ಕೊಡಿಸಿದ್ದಾರೆ. ಇವತ್ತು ಮಹಿಳೆಯರಿಗೆ ಸಮಾನವಾದಂಥ ಉದ್ಯೋಗದ ಅವಕಾಶ ಮತ್ತು ಸಮಾನ ವೇತನ ಕೂಡ ಇರಬೇಕು ಅಂದ್ಬಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ. ಗರ್ಭಿಣಿಯರಿಗೆ ಅವರಿಗೆ ರಜೆ ಕೊಡಬೇಕು ಅಂತಲೂ ಕೂಡ, ಕಾರ್ಮಿಕರಿಗೆ ರಜೆ ಕೊಡಬೇಕು ಅಂತ ಕೂಡ ತಂದಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನೀವು ಯೋಚನೆ ಮಾಡಿ, ಒಂದು ವೇಳೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರ್ಬೋದು, ಜವಾಹರ್ಲಾಲ್ ನೆಹರು ಅವರು ಇರ್ಬೋದು, ಇವ್ರು ಇರಲಿಲ್ಲ ಅಂದಿದ್ರೆ ಇವತ್ತು 1036 ಜನರಿಗೆ ನಾವು ಹಕ್ಕುಪತ್ರ ಕೊಡ್ಬೋದಾಗಿತ್ತು. ಮೊನ್ನೆ ನನಗೆ ಆಶ್ಚರ್ಯ ಆಯಿತು, 1-2 ವಾರದ ಹಿಂದೆ ಮಾನ್ಯ ಪ್ರಧಾನಮಂತ್ರಿಗಳು ಸಾಮಾನ್ಯವಾಗಿ ಅವರು ರಾತ್ರಿ 8:00ವರೆಗೆ ಬರೋದು ಭಾಷಣ ಮಾಡೋದಕ್ಕೆ. 15 ಆಗಸ್ಟ್ 26 ಜನವರಿ ಬಿಟ್ಟರೆ ರಾಷ್ಟ್ರಕ್ಕೆ ಉದ್ದೇಶ ಮಾಡೋಕೆ ರಾತ್ರಿ 8:00ವರೆಗೆ ಬರ್ತಾರೆ. ಯಾಕೆ ಗೊತ್ತಿಲ್ಲ ಅದು ಏನಂತ. ಮೊನ್ನೆ ಬಂದಾಗ ಭಾಳ ಸುದೀರ್ಘವಾಗಿ ಊರವರಿಗೆ ಇರೋರಿಗೆಲ್ಲ ಬೈದರು. ಕಾಂಗ್ರೆಸ್ನವರು ಮಹಿಳಾ ವಿರೋಧಿ ಇದ್ದಾರೆ, ಮಹಿಳಾ ಮೀಸಲಾತಿ ಬಿಲ್ಲನ್ನು ಅವರು ಸದನದಲ್ಲಿ ಪಾಸ್ ಆಗ್ಲಿಕ್ಕೆ ಬಿಟ್ಟಿಲ್ಲ ಅಂತ ಎಲ್ಲರಿಗೂ ಹೇಳಿದ್ರು. ಆದರೆ ಇತಿಹಾಸದ ಪುಟ ಏನು ಹೇಳುತ್ತೆ ಅಂದರೆ, ಯಾವಾಗ
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ತರಬೇಕು, ಸಂವಿಧಾನವನ್ನು ಲೋಕಾರ್ಪಣೆ ಮಾಡಬೇಕು ಅಂತ ಚರ್ಚೆ ಮಾಡ್ತಿದ್ದಾಗ ಪಾರ್ಲಿಮೆಂಟ್ನಲ್ಲಿ ಇದೇ BJP ಅವರ ಪೂರ್ವಜರು ಸಂವಿಧಾನವನ್ನು ಸುಟ್ಟಿ ನಮಗೆ ಸಂವಿಧಾನ ಬೇಡ, ಮನುಸ್ಮೃತಿನೇ ನಮ್ಮ ಸಂವಿಧಾನ ಆಗಬೇಕು ಅಂದ್ಬಿಟ್ಟು ಒಂದು ಸರಿ ಅಲ್ಲ, 2 ಸರಿ ಅಲ್ಲ, 10 ಸರಿ ಅಲ್ಲ, 150 ಸಾರಿ ರಾಮಲೀಲಾ ಮೈದಾನಲ್ಲಿ ಡೆಲ್ಲಿನಲ್ಲಿ ಪ್ರೊಟೆಸ್ಟ್ ಮಾಡಿದವರು. ಈಗ ನೀವೇ ಹೇಳಿ, ಸಂವಿಧಾನ ಇರಲಿಲ್ಲ ಅಂದರೆ ಇವತ್ತು ಆಗ್ತಾ ಇತ್ತಾ? ಇವತ್ತು ನಮಗೆಲ್ಲ ಮೀಸಲಾತಿ ಸಿಕ್ಕಿದೆ, ಮಹಿಳಾ ಮೀಸಲಾತಿ ಇವತ್ತು ಗ್ರಾಮ ಪಂಚಾಯತು, ತಾಲೂಕ್ ಪಂಚಾಯತು, ಜಿಲ್ಲಾ ಪಂಚಾಯತು, ಕಾರ್ಪೊರೇಷನ್ನಲ್ಲಿ ಇದೆ ಅಂದರೆ ಅದು ಯಾರ ಕೊಡುಗೆ? ನಮ್ಮ ಕೊಡುಗೆ ಅದು. ಇವತ್ತು ವರ್ಷ ಅವರಿರ್ಬೋದು, ತೃಪ್ತಿ ಅವರಿರ್ಬೋದು, ಮೇಯರು ಉಪಮೇಯರ್ ಆಗಿದ್ದಾರೆ. ಒಂದು ವೇಳೆ ಇದು ಮೀಸಲಾತಿ ಇರಲಿಲ್ಲ ಅಂದರೆ ಅವ್ರು ಕಂಟೆಸ್ಟನ್ನ ಮಾಡೋಕ್ಕಾಗ್ತಾ ಇತ್ತಾ? ಇವತ್ತು ಜಿಲ್ಲಾ ಪಂಚಾಯತ್ ಮೆಂಬರು, ಗ್ರಾಮ ಪಂಚಾಯತ್ ಮೆಂಬರು ಮಹಿಳೆಯರಾಗ್ತಾ ಇದ್ರ? ಇವತ್ತು ಎಲ್ಲರೂ ಫೌಜಿ ಅವರಿಗೆ ಹಾಡು ಹೊಗಳ್ತಾ ಇದ್ದಾರೆ. ಇವತ್ತು ಫೌಜಿ ಅವರಿರ್ಬೋದು, ಚಂದ್ರಿಕಾ ಅವರಿರ್ಬೋದು, ನಮ್ಮ DCP ಶಾಲು ಅವರಿರ್ಬೋದು, ಇವತ್ತು ವೇದಿಕೆ ಮೇಲೆ ಕೂತಿದ್ದಾರೆ ಅಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯ ಅಂತ ನಾವು ಹೇಳಬೇಕಾಗ್ತದೆ. ದೇಶದ ಮೊದಲನೇ ಪ್ರಧಾನಮಂತ್ರಿ ಕೊಟ್ಟವ್ರು ಯಾರು? ನಾವು. ದೇಶದ ಮೊದಲನೇ ಮಹಿಳಾ ರಾಷ್ಟ್ರಪತಿ ಕೊಟ್ಟವ್ರು ಯಾರು? ನಾವು. ಈ ದೇಶದ ಮೊದಲನೇ ಮಹಿಳೆ ಲೋಕಸಭೆ ಸಭಾಧ್ಯಕ್ಷರು ಕೊಟ್ಟಿದ್ದು ಯಾರು? ನಾವು. ಮತ್ತು ಇವರೆಲ್ಲ ಹಿಂಗೆ ಸುಳ್ಳು ಹೇಳ್ಕೊತಾ ಹೋದರೆ ನಾವು ಕೇಳ್ಕೊಂಡಿರ್ಬೇಕಾ? ಹೇಳಿ ನೀವೇ. 2010ರಲ್ಲಿ ನಾವು ಅಧಿಕಾರದಲ್ಲಿದ್ವಿ. ಅವಾಗ ಇದೇ ಮಹಿಳಾ ಮೀಸಲಾತಿ ಬಿಲ್ಲನ್ನು ನಾವು ತಂದಿದ್ವಿ. ಎಲ್ಲರಿಗೂ ಏನಿಲ್ಲ ಅಂದರೂ 1/3 ನಾವು MLA ಎಲೆಕ್ಷನ್ನಿಗಿರ್ಬೋದು, ಪಾರ್ಲಿಮೆಂಟ್ ಎಲೆಕ್ಷನ್ನಿಗಿರ್ಬೋದು ಮೀಸಲಾತಿ ಕೊಡಬೇಕು ಅಂದ್ಬಿಟ್ಟು. ಅವಾಗ ನಾವು ತಂದಾಗ ಇದೇ ಸರ್ಕಾರದವರು, ಇವಾಗ ಯಾರು ಕೇಂದ್ರ ಸರ್ಕಾರದಲ್ಲಿದ್ದಾರೆ, ಆ ಬಿಲ್ ಬೀಳಿಸಿದ್ರು. ಆದರೆ 2023ರಲ್ಲಿ ಯಾವಾಗ ಮೋದಿ ಅವರು ಈ ಬಿಲ್ಲನ್ನು ತಂದರು, ನಾವು ವಿರೋಧ ಪಕ್ಷದಲ್ಲಿ ಇದ್ರೂ ಕೂಡ ಮಹಿಳೆಯರಿಗೆ ಒಳ್ಳೇದಾಗಬೇಕು, ಅವರಿಗೆ ರಾಜಕೀಯ ಸ್ಥಾನಮಾನ ಸಿಗಬೇಕು ಅಂದ್ಬಿಟ್ಟು ನಾವು ಪಾಸ್ ಮಾಡಿಕೊಟ್ಟಿಲ್ವಾ? ನಮ್ಮದು ಬದ್ಧತೆ ಇದೆಯಾ, ಏನು ಅವ್ರಿಗೆ ಬದ್ಧತೆ ಇದೆಯಾ ಹೇಳಿ? ನಾವು ಯಾವಾಗಲೂ ಕೂಡ ಮಹಿಳೆಯರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂದ್ಬಿಟ್ಟು ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರ ಬಂದಾಗೆಲ್ಲ ನಾವು ಮಾಡಿದ್ದೀವಿ. ಕಳೆದ ಚುನಾವಣೆಯಲ್ಲಿ ಕೂಡ ನಾವು ಅದೇ ಆಶ್ವಾಸನೆ ಕೊಟ್ಟಿದ್ವಿ. ನಾವು ನಿಮ್ಮ ಹತ್ರ ಮತ ಕೇಳಕ್ಕೆ ಬಂದಾಗ ನಾವೇನಂತ ಹೇಳಿದ್ವಿ? 5 ಗ್ಯಾರಂಟಿಗಳನ್ನು ನಾವು ಕೊಡ್ತೀವಿ ಅಂತ ನಾವು ನುಡಿದಂತೆ ನಡೆದು ತೋರಿಸಿದ್ದೀವಿ. ನನಗೆ ಇಡೀ ದೇಶದಲ್ಲಿ ಒಂದು ರಾಜ್ಯ ತೋರಿಸ್ಬಿಡಿ, ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿರತೆಗೋಸ್ಕರ 52,000 ಕೋಟಿ ರೂಪಾಯಿ ಯಾವುದಾದ್ರೂ ರಾಜ್ಯ ಖರ್ಚು ಮಾಡ್ತಾ ಇದೆ ತೋರಿಸ್ಬಿಡಿ ನನಗೆ. ಇವತ್ತು